ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಯಾಕೆಂತಂದರೆ ಇವತ್ತು 25,000 ಸಬ್ಸ್ಕ್ರೈಬರ್ಸು ಯೂಟ್ಯೂಬಲ್ಲಿ ಕಂಪ್ಲೀಟ್ ಆಗೈತೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅವರೆಕಾಯಿ ಕುಯ್ಕೊಳ್ತೀನಿ. ಆಮೇಲೆ ನಮ್ಮ ತೋಟವಿಗೆ ಕೆಲವೊಂದು ಅಡುಗೆ ಮಾಡೋ ವಿಡಿಯೋ ಹಾಕಿದೆ. ಅದಕ್ಕೆ ಸುಮಾರು ಕೆಲವು ಲೇಡೀಸು ಎದುರುವೆ ನಿಮ್ಮಂಥ ಗಂಡ ಸೇವಕ್ಕೆ ಪುಣ್ಯ ಮಾಡಿದ್ರು ನಿಮ್ಮ ಮಿಸ್ಸಸ್ಸು ಅಂತೆಲ್ಲ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದವೆ. ಹಾಗೇನಿಲ್ಲ, ಮಾಮೂಲಿ ನಿಮ್ಮ ಮನೆ ಜೀವನ ಯಾವ ಥರ ಇರ್ತದೋ ಅದೇ ಥರ. ಬಟ್ ನಾನು ವಿಡಿಯೋ ಮಾಡ್ತೀನಿ, ನೀವು ನೋಡ್ತೀರ, ಅಷ್ಟೇ ವ್ಯತ್ಯಾಸ ಒಂದೇ. ಆ ಥರ ಏನಿಲ್ಲ. ಅಂದರೆ ಕೆಲವು ಇನ್ನೊಬ್ರು ಮಾಡಿದ್ದಾರೆ ಲೇಡೀಸು, ಅವರು ನಿಮ್ಮ ಥರ ಅಡುಗೆ ಮಾಡೋ ಗಂಡ ಇದ್ದರೆ ನಾವು ಬೇಕಾದ್ರೆ 10 ದಿನ ಅಲ್ಲ 15 ದಿನ ಅಲ್ಲ 1 ತಿಂಗಳು ತವ್ರ ಮನೆಯಲ್ಲಿ ಆರಾಮಾಗಿರ್ಬೋದು. ಆಮೇಲೆ ಇಲ್ಲಿ ಓಡ್ ಬರಬೇಕು, ನಮ್ಮ ಗಂಡ ಏನಾರು ಅಡುಗೆ ಮಾಡ್ಕೊಂಡಿರೋದು ಹೆಂಗೋ ಏನೋ ಅಂತ ಅಂದ್ಬಿಟ್ಟು ಓಡ್ ಬರಬೇಕು ಅಂತ ಎಲ್ಲ ಕಮೆಂಟ್ ಮಾಡಿದ್ದಾರೆ. ಇರಲಿ, ಥ್ಯಾಂಕ್ ಯು. ಆಮೇಲೆ ನಾನು ಅಡುಗೆ ಮಾಡ್ತೀನಿ, ಈಗ ಮಾಮೂಲಿ ಈಗ ಹೊತ್ತರಿಂದ ಈಗ ಪಾತ್ರೆ ಬೆಳಗ್ಗೆ ನೀರು ಬಿಟ್ಟವ್ರೆ, ಅಡತಕ್ಕೆ ನೀರು ಹಿಡಿದೆ, ಮನೆ ನೀರು ಹಿಡಿದೆ. ಈಗ ಸಾರು ಮಾಡಬೇಕು, ಈಗ ಖಾರ ಅರಿಬೇಕು, ಖಾರಿಲ್ಲ ಖಾರ ಅರಿಬೇಕು, ಹಸಿಟ್ಟು ಖಾಲಿ ಆಗಿದೆ, ಹಸಿಟ್ಟು ತೊಂದರೆ ಇಟ್ಕೋಬೇಕು, ಹಾಗೆ ಎಷ್ಟಿದೆ ಅಂದರೆ ಇವೆಲ್ಲ ಅದೇನೋ ನಾನು ಕಲ್ತ್ಕೊಬಿಟ್ಟಿರೋದ್ರಿಂದ ಪ್ರಾಬ್ಲಮ್ ಏನೋ ಇಲ್ಲ. ಅಂತಂದರೆ ಅವಳು ಓಡ್ಬೇಕು, ಅಡುಗೆ ಮಾಡಬೇಕಾಗತ್ತೇನೋ, ಅವ್ರ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಅಲ್ಲ ಬರೋಲ್ಲ. ಅದರಿಂದ ಇಲ್ಲ ಆ ಥರ ಕಮೆಂಟ್ ಹಾಕೋರೆ, ನೋಡೇ ಹಿಂಗೆ ಹೊಗಳೋರೆ, ಇಂಥ ಗಂಡ ಸಿಗಬೇಕು ಅಂತ ಹೊಗಳೋರೆ ಅಂತ ಅವ್ರಿಗೆ ಏನಾರು ತೋರಿದ್ರೆ ಈ ಆಡಬೇಕು ಅಂತ ಅಂತಾಳೆ. ಇನ್ನೂ ಕಾಮಿಡಿ ಚೆನ್ನಾಗಿರೋದು ಅವಳು ಇದ್ದಿದ್ರೆ. ಉಪ್ಸಾರು ಖಾರ ಹಳ್ಳಿ ಕಡೆ ಅರಿವಂಥ ಉಪ್ಸಾರು ಖಾರ ಹೆಂಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಆಮೇಲೆ ನಾನು ಅವತ್ತಿನಿಂದಲೂ ಅಷ್ಟೇ ಬರೀ ಮಾತಾಡೋದೆಷ್ಟು ಅಷ್ಟೇ ನಮ್ಮ ವೀಡಿಯೋಸಲ್ಲಿ ಒಂದೊಂದು ನಮ್ಮ ಸಿಕ್ಕರೆಲ್ಲ ಹೇಳೋದು ಅದನ್ನೇ. ನ್ಯಾಚುರಲ್ ವಿಡಿಯೋ ಮಾಡ್ತೀವಿ ಕೆಂಪಣ ಅಂತಲೇ ಹೇಳೋದು. ತುಂಬ ಎಲ್ಲ ಸಿಕ್ಕರು ತುಂಬ ಅಭಿಮಾನ ತೋರ್ತಾರೆ ಎಲ್ಲರೂ, ಪ್ರತಿಯೊಬ್ಬರು. ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಇನ್ನೂ ಕೆಲವರು ಆಡ್ಕೊಳ್ಳೋರು ಅವರೇ, ಅದೇನೋ ಅಡುಗೆ ಮಾಡೋರಿಗೆ ಬುಲ್ಲ ಅಂತಾರೆ ಅಂತ ಪರಿಸ್ಥಿತಿ. ಈಗ ರೊಟ್ಟಿಲೆ ಹೆಂಗಸ್ರೆ ಇಲ್ಲ ಅಂತಂದರೆ ಯಾರು ಮಾಡೋರು, ಆಗ ಅವನೇ ಬುಲ್ಲ ಆಗಬೇಕಾಗ್ತದೆ, ಅವನೇ ಅಟ್ಟಿಲಿ ಅಡುಗೆ ಮಾಡ್ಕೊಂಡು. ಆಮೇಲೆ ಇನ್ನು ಕೆಲವರು ಏನು ಕಾಣದೇ ಇರೋ ಅಡುಗೆ ಮಾಡೋಣ, ಉಪ್ಸಾರು ಮಾಡೋದು, ವಿಜಾತ್ ಮಾಡೋದು, ಬರೀ ಮಟನ್ ತಿನ್ನೋಕೆ ಹೋಗೋದು, ಅಲ್ಲಿ ಮಟನ್ ತಿನ್ನೋಕೆ ಹೋಗೋದು. ಫಂಕ್ಷನ್ ಇದ್ದಾಗ ಓಡಲೇಬೇಕು. ಬಟ್ ನಾನು ವೀಡಿಯೋಸ್ ಹಾಕ್ತೀನಲ್ಲ, ಒಂದು ಫಂಕ್ಷನ್ಗೆ ಹೋದಾಗ 4 ವಿಡಿಯೋ ಮಾಡ್ಕೊಂಡಿರ್ತೀನಿ. ಅದು ಆ ಥರ ಕಾಣಿಸುತ್ತೆ ಅಷ್ಟೇ. ಅಟ್ಟಿಗೆ ಅಡುಗೆ ತಂದಾಗಲೂ ಮಾಂಸ ತಿಂದಾಗಲೂ ಮಾಮೂಲಿ ಅಡುಗೆ ಮಾಡೋದು ನಾನೇ. ಚಿಕನ್ ಇದಾಗಲಿ ವೆಜ್ ನಾನ್ ವೆಜ್ ಎಲ್ಲ ಮಾಡ್ತೀನಿ. ಒಂದಲ್ಲಿ ಏನಾರು ಕಲ್ತ್ಬಿಟ್ಟೆ. ಯಾಕೆಂದರೆ ನಮ್ಮ ತಾಯಿ ತೀರೋದ್ರಲ್ಲ, ಅವರು ತೀರೋದ್ಮೇಲೆ ಪೂರ್ತಿ ಅಡುಗೆ ಮಾಡೋದು ಜವಾಬ್ದಾರಿ 1-2 ವರ್ಷ ನಾನೇ ಅಡುಗೆ ಮಾಡಿದ್ದು. ಈಗ ನಮ್ಮ ಅಪ್ಪನಿಗೆ ನಾನು ಎಲ್ಲೇ ಹೋದ್ರೂ 2 ಟೈಮ್ ಮಾಡ್ಬಿಟ್ಟು ಹೋಗಲೇಬೇಕು. ಕೆಲವೊಂದು ದಿನ ನಮ್ಮ ಅಪ್ಪನಿಗೆ ಫೋನ್ ಮಾಡ್ತೀನಿ, ಅವ್ರು ಊಟ ಕೊಡ್ತಾರೆ. ಇನ್ನು ಮಿಕ್ಕಿದ ದಿನ ನಾನು ಮಾಡಲೇಬೇಕು. 2 ಟೈಮ್ ಎಲ್ಲರೂ ಊಟ ಅಂದರೆ ಅಡುಗೆ ಮಾಡಿ ಹೊರಟಿದ್ದೀನಿ. ಎಷ್ಟೊತ್ತಾದರೂ ಬರಲೇಬೇಕು, ಹಂಗೆ ಪರಿಸ್ಥಿತಿ. ಈಗ ಖಾರ ಅರಿಯೋದು ವಿಡಿಯೋ ಹಾಕ್ತೀನಿ. ಖಾರಕ್ಕೆ ನಾನು ಏನೇನೆಲ್ಲ ಐಟಮ್ ಹಾಕ್ತೀನಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು, ನೋಡ್ತಾ ಇದ್ದೀನಿ. ಮನೇಲಿ ಯಾರೂ ಇಲ್ಲ ಅಂತಿರಲ್ಲ, ಈಗ ಕ್ಯಾಮ್ರಾ ಹಿಡಿತಾರದು ಯಾರು ಅಂತಲೂ ಬೇಕಾದ್ರೆ ಕೇಳ್ತೀರಾ ನೀವು ಕಮೆಂಟಲ್ಲಿ. ಅದಕ್ಕೋಸ್ಕರ ಇಲ್ಲಿ ಟ್ರೈಪಾಡು ಇಲ್ಲಿ ಹಾಕ್ಬಿಟ್ಟು ನಾನು ಮಾಮೂಲಿ ಈಗ ಖಾರ ಅರಿಯೋದೆಲ್ಲ ನಾನು ಪ್ರತಿಯೊಂದು ನಿಮಗೆ ತೋರ್ತೀನಿ. ಆಮೇಲೆ ಇಲ್ಲಿ ಒಳಗೆ ಹೊರಗೆಲ್ಲ ಮಾಡ್ಬೇಕಂದ್ರೆ ತಲೆ ಕೆಟ್ಟೈತದೆ, ಟೆನ್ಷನ್. ಯಾವ ಬಡ್ಡಿ ಇದಂಗೆ ಬೇಕು ಹೋಗತ್ತಾಗೆ ಅನ್ನೋ ಥರ. ಅಲ್ಲಿ ಗದೆ ತಗೋ ನೋಡ್ಕೊಬರ್ಬೇಕು. ಇತ್ತಾಗೆ ಮನೆಗೆ ಈಗ ಹೊಸ ಮನೆ ಕ್ಯೂರಿಂಗ್ ನಡೀತದೆ, ಅತ್ತಾಗೆ ಆಮೇಕಿನ್ನ ಏನೇನು ಐಟಮ್ಗಳು ತರಿಸ್ಬೇಕು, ಹಿಂಗೆಲ್ಲ ಇರ್ತವೆ. ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದ್ರ ಮಧ್ಯೆ ವೀಡಿಯೋ, ಅದ್ರ ಮಧ್ಯೆ 26 ಕಾಲ್ ಬರ್ತವೆ, ಕಟ್ ಮಾಡಬೇಕು, ಪಿಕ್ ಮಾಡಬೇಕು, ಕೆಲವೊಂದು ಮಾತಾಡಬೇಕು. ಹೇಳ್ತೀನಿ. ಈ ಕೆಲವು ಹೆಂಗಸರು ಒತ್ತರೆ ಟೈಮ್ ಒಬ್ರು, ಸಂಜೆ ಟೈಮ್ ಒಬ್ರು ಮಾಡ್ತಾರಲ್ಲ ಕೆಲವೊಂದು ಮನೆಗಳಲ್ಲಿ, ಅವರು ತಲೆ ಬಂದು ಕೆಚ್ಕೋತಾರೆ. ಕೊನೆ ಒಳಗೆ ನೋಡಿ ಗುಣ ಅಂತ ಬೇಕಂದ್ರೆ ಅವಳು ಹಂಗೆ ಮಾಡಿದವಳೆ, ಹಿಂಗೆ ಮಾಡಿದವಳೆ, ಅಲ್ಲಿ ಮಾಡಿದವಳೆ, ಇಲ್ಲಿ ಮಾಡಿದವಳೆ, ಎಲ್ಲಿ ಮಡಗಿದವಳು ಅನ್ಕಂದೆ ಹಂಗೆ ಈಗ ಹುಡುಕ್ಬೇಕು ಎಲ್ಲೆಲ್ಲಿ ಮಡಗಿದವಳು ಅಂತ ಅಂದ್ಬಿಟ್ಟು ಐಟಮ್ಗಳ. ಜೀರಿಗೆ, ಮೆಣಸು 2 ಥರ ಅವೆ ಇದರಲ್ಲಿ. ಖಾರಕ್ಕೆ ಜೀರಿಗೆ, ಮೆಣಸು, ಉಪ್ಪು, ಎಲ್ಲ ಒಂಚೂರು ಅದು ಸದ್ಯಕ್ಕೆ ಹೆಂಗೋ ಆಯ್ತದೆ. ಹುಣಸೆಹಣ್ಣ ಹಾಕ್ತೆ ಮಾಡಿದ್ರು ಚೆನ್ನಾಗಿರ್ತದೆ ಖಾರ, ಹುಣಸೆಹಣ್ಣು ಹಾಕಿ ಮಾಡಿದ್ರು ಚೆನ್ನಾಗಿರ್ತದೆ. ಕೊತ್ತಂಬರಿ ಸೊಪ್ಪು ಒಂದಿಲ್ಲ, ಹಾಗೆ ಹೇಳ್ತೀನಿ. ಮೊದಲೆಲ್ಲ ಕೆಂಡದಲ್ಲಿ ಸುಡ್ತಿದ್ರು, ಈಗ ಕೆಂಡ ಪಂಡ ಏನು ಇಲ್ವಲ್ಲ, ಅದರಿಂದ ಒಲೆಯಲ್ಲೇ ಸುಟ್ಕೋಬೇಕು. ಏನೋ ಒಂದು 10-12 ಮೆಣಸಿನ್ಕಾಯಿ ಇದ್ರೆ ಸಾಕು. ಮೊದಲೆಲ್ಲ ಅದೇ ಕೆಂಡದಲ್ಲಿ ಸುಡ್ತಿದ್ರು, ಈಗೆಲ್ಲ ಕೆಂಡ ಪಂಡ ಏನೂ ಇಲ್ಲ. ಹಿಂಗೆ ಹುರ್ಕೊಬಿಟ್ಟು ಬಿಸಿ ಮಾಡ್ಕೊಂಡು ಖಾರ ಹಾಕ್ಬೇಕು. ಅದು ಆಮೇಲೆ ನಮ್ಮ ಹಳ್ಳಿಯರಿಗೆ ಎಲ್ಲ ಗೊತ್ತಿರ್ತದೆ ಚೆನ್ನಾಗಿ. ಆದ್ರೂ ಸಿಟಿ ಜನ ನೋಡ್ಕೊಳ್ಳಿ ಅಂತ ತೋರ್ತೀನಿ. ನಮಗೆ ಇಲ್ಲಿ ಏನೇನು ಹಾಕೀನಿ ಅಂತ ಅಂದ್ಬಿಟ್ಟು ಇದಕ್ಕೆ ಈಗ ಜೀರಿಗೆ, ಮೆಣಸು, ಉಪ್ಪು ಹಾಕೀನಿ. ಸೀದಾ ಬಿಟ್ಟು ಹಂಗೂ ಹುಸಿ ಇರಲಿ ನಡೀತದೆ.
ಇಲ್ಲಿ ಕ್ಯಾಮ್ರಾ ಎಲ್ಲ ಹ್ಯಾಂಡ್ಲು ನಾನೇ ಮಾಡಬೇಕಲ್ಲ, ಆಮೇಲೆ ಇಲ್ಲಿ ವಿಡಿಯೋ ಚೆನ್ನಾಗಿ ಬರೀಕಿಲ್ಲ ಅಂತ, ಇದು ಲೈಟ್ ಇತ್ತಲ್ಲ ಅದು ಬರೀಕಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಆ ಲೈಟ್ಗೆ ಬಟ್ಟೆ ಕಟ್ಟಿವ್ನಿ. ಇಷ್ಟಾದ್ಮೇಲೆ ಮಾಮೂಲಿ ಉಪ್ಪು ಹಾಕಿವ್ನಿ. ಮಾಮೂಲಿ ಮೊದಲು ಸೀಕಂಬಡಿಕೊಂಡಿದ್ದಂಥ ಹುಣಸೆ ಹಣ್ಣು 3 ನೀರು ಬಿಟ್ಕೊಳ್ಳೋದು. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪಿದ್ದಿದ್ರೆ ಒಂದು 4 ಕಡ್ಡಿ ಸಖತ್ತಾಗಿರೋದು. ಖಾರ ಮಾತ್ರ ಕಾಳು ಹಾಕ್ಬಿಟ್ಟು ಒಂದು ಟೊಮೊಟೊ ಕಿವುಚುಟ್ಟಿ 3 ಕಾಳು ಉಪ್ಪು ಎಸಿದ್ರೆ ಉಪ್ಪು ಸಾರು ರೆಡಿ. ಇದು ನಮ್ಮ ಮಿಕ್ಸಿ ನಮ್ಮ ಅವ್ವ ಇದ್ದಾಗ ತಗೊಂಡಿದ್ದು. ಚೆನ್ನಾಗಿ ಬಾಳಿಕೆ ಬರ್ತದೆ ಮಾತ್ರ. ಇನ್ನೂ ಚೆನ್ನಾಗಿ ಆಡಿಸ್ಕೋಬೇಕು. ಆಮೇಲೆ ಇನ್ನೊಂದು ವಿಡಿಯೋ ಮಾಡೋ ಗಾಬರಿಲಿ ನಾನು ಬೆಳ್ಳುಳ್ಳಿ ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಬೆಳ್ಳುಳ್ಳಿ ಹಾಕಿನಿ, ಏನು ತೊಂದರೆ ಇಲ್ಲ. ಸ್ವಲ್ಪ ಸಣ್ಣಗೆ ರುಬ್ಕೋಬೇಕು. ಸಣ್ಣಗೆ ರುಬ್ಕೊಂಡಷ್ಟು ಖಾರ ತುಂಬ ಚೆನ್ನಾಗಿರ್ತದೆ. ಇಷ್ಟು ಐಟಮ್ ಹಾಕಿದ್ರೆ ಸಾಕು, ಖಾರ ಮಾತ್ರ ಚೆನ್ನಾಗಿರ್ತದೆ. ನಮ್ಮ ಹಳ್ಳಿ ಕಡೆ ಪ್ರತಿ ಮನೆಗಳಲ್ಲೂ ಅರಿಯೋವಂಥ ಖಾರ. ಆಮೇಲೆ ಜಾರಲ್ಲಿರುವಂಥ ನೀರು ಸಾಂಬಾರ್ಗೆ ಹೋದರೆ ಸಾಂಬಾರು ಇನ್ನೂ ಸೂಪರಾಗಿ ಟೇಸ್ಟ್ ಬರುತ್ತೆ. ಧನ್ಯವಾದಗಳು. ಫಾಲೋ ಮಾಡಿ.